ಬಿಬಿಎಂಪಿ ಸದ್ಯ ಗ್ರೇಟರ್ ಬೆಂಗಳೂರು ಆಗಿದೆ. ಆದ್ರೆ ಗ್ರೇಟರ್ ಬೆಂಗಳೂರಿನ ರಸ್ತೆ ಸ್ಥಿತಿ ಮಾತ್ರ ಹಾಗೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದ್ರೂ ಕೂಡ ರಸ್ತೆ ಗುಂಡಿಗಳು ಎಲ್ಲಂದ್ರಲ್ಲಿ ಬಾಯಿ ತೆರ್ಕೊಂಡಿರುತ್ತೆ, ಬಲಿಗಾಗಿ ಕಾಯ್ತಾ ಇರುತ್ತೆ. ವಾಹನ ಸವಾರರಂತೂ ದಿನನಿತ್ಯ ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂತದನ್ನ ನಾವು ಕೂಡ ವರದಿ ಮಾಡ್ತಾ ಇದೀವಿ. ಇದೀಗ ವಿಶೇಷವಾಗಿ ಸಿಎಂಗೆ ಹಾಗೆ ಪಿಎಂಗೆ ಪತ್ರವನ್ನ ಬರೆಯೋ ಮೂಲಕ ಇಬ್ರು ಕೂಡ ನಮ್ಮ ರಸ್ತೆ ಗುಂಡಿಗಳನ್ನ ಸರಿ ಮಾಡಿಕೊಡಿ ಅಂತ ಹೇಳಿ ಈ ಒಂದು ಭಾಗದ ಮಕ್ಕಳು ಮನವಿಯನ್ನ ಮಾಡಿದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾನೀಗ ಇರುವಂತದ್ದು ಬೆಂಗಳೂರಿನ ತಲಗಟ್ಟಪುರದ ಜುಡಿಷಿಯಲ್ ಲೇಔಟ್ ಸೆಕೆಂಡ್ ಫೇಸ್ ಈ ಭಾಗದಲ್ಲಿದ್ದೀನಿ. ನನ್ನ ಜೊತೆ ಇಲ್ಲಿರುವಂತಹ ಸ್ಥಳೀಯರಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ರಸ್ತೆಗುಂಡಿದ್ದು ಪ್ರತಿನಿತ್ಯ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮಕ್ಕಳು ಪತ್ರವನ್ನ ಬರೆದಿರುವಂತದ್ದು. ಎಷ್ಟು ಕೆಟ್ಟದಾಗಿದೆ ನಿಮ್ಮ ರಸ್ತೆ ಸ್ಥಿತಿ ಅಂತ? ಮೇಡಮ್, ಆಕ್ಚುಲಿ ನಾವು 2 years ಮುಂಚೆ ಇಲ್ಲಿ ಬರ್ಬೇಕಾದ್ರೆ ವೈಡ್ ರೋಡ್ ನೋಡೇ ತುಂಬಾ ಇಂಪ್ರೆಸ್ ಆಗಿ ಬಂದಿದ್ವಿ. ಅದ್ರ ನಂತರ ಹದಗೆಡ್ತಾ ಹೋಯ್ತು, ತುಂಬಾನೇ ಇವಾಗ ಹದಗೆಟ್ಟು ಹೋಗಿದೆ. ಎಲ್ಲಿ ನೋಡಿದ್ರು ಗುಂಡಿ ಕಾಣಿಸ್ತಾ ಇದೆ. ಸೊ ನಾವು ಇವತ್ತು ಸರಿಯಾಗತ್ತೆ ನಾಳೆ ಸರಿಯಾಗತ್ತೆ ಅಂತ, ಯಾಕಂದ್ರೆ ಈ ರೋಡಲ್ಲಿ ಫೇಮಸ್ ಸ್ಕೂಲ್ ಇದೆ, ದೀಕ್ಷಾ ಸ್ಕೂಲ್. ಆಲ್ಮೋಸ್ಟ್ 1000 ಇಂದ 2000 ಮಕ್ಕಳಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡ್ ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವ್ರೆ. ಮೊನ್ನೆ ಕೈ ಮುರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಇಷ್ಟೆಲ್ಲ ಅವರು ತುಂಬಾ ಕಷ್ಟಪಟ್ರು. ಏನಂದ್ರೆ ನಾವು ಹೇಳೋದು ಎಲ್ಲಾನು ಒಂಥರ ಅಸ್ತವ್ಯಸ್ತ ಅಂತಾರಲ್ಲ, ಯಾರು ಏನು ಕೇರ್ ಮಾಡ್ತಾ ಇಲ್ಲ. ಫಸ್ಟ್ ರೋಡ್ ಮಾಡ್ಬಿಡ್ತಾರೆ, ಆಮೇಲೆ ನೆನಪಾಗತ್ತೆ 5G ಲೈನ್ ಹಾಕ್ಬೇಕು ಅಂತ. ಅದ್ರ ನಂತರ ನೆನಪಾಗತ್ತೆ ವಾಟರ್ ಪೈಪ್ ಲೈನ್ ಹಾಕ್ಬೇಕು ಅಂತ. ಯಾಕೆ ಬಿಬಿಎಂಪಿ ಅವರು ಮತ್ತೆ ಈ ಟೆಂಡರ್ ಅವರು ಮತ್ತೆ ಮಿನಿಸ್ಟ್ರು ಎಲ್ಲರೂ ಸೇರಿ ಕೂತು ಮೀಟಿಂಗ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಯಾಕೆ ಮಾಡಲ್ಲ? ಇದೊಂದು ಕಾಮನ್ ಅಲ್ವಾ? ಬಾಯಲ್ಲಿ ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ಬಿಡ್ತೀವಿ. ಬೇಸಿಕ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಈಗ ಜನರಿಗೆ ಬೇಕಾಗಿರೋದೇನು? ನೀರು, ಕುಡಿಯೋ ನೀರು, ಶುದ್ಧವಾಗಿರೋ ನೀರು, ಒಂದು ಒಳ್ಳೆ ರಸ್ತೆ, ಆಯ್ತಾ, ಎಜುಕೇಶನ್, ಹಾಸ್ಪಿಟಲ್, ವಸತಿ, ಇರಕ್ ಮನೆ, ಇದಿಷ್ಟು ಬೇಸಿಕ್ ನೀಡ್ಸ್. ಫಸ್ಟ್ ರೋಡ್ ಬಗ್ಗೆ ಗಮನ ಕೊಡ್ಲಿ, ಆಮೇಲೆ ನೀರ್ ಬಗ್ಗೆ ಗಮನ ಕೊಡ್ಲಿ. ಇದ್ ಎರಡಾದ್ರೆ ಮಿಕ್ಕಿರೋದೆಲ್ಲ ಹೇಗೋ ಮ್ಯಾನೇಜ್ ಹಾಕೊಂಡು ಹೋಗ್ತಾ ಇರುತ್ತೆ. ಸೊ ನಾವ್ ಈ ರೋಡ್ ಅಂತೂ ನಿಜವಾಗ್ಲೂ ತುಂಬಾ ಅನ್ಸ್ಯಾಟಿಸ್ಫೈಡ್ ಇದೀವಿ. ಎಷ್ಟು ಟ್ಯಾಕ್ಸ್ ಕಟ್ತೀವಿ, ಈ ಸೈಡ್ ಟ್ಯಾಕ್ಸ್ ಕಟ್ಬೇಕು, GST ಕಟ್ಬೇಕು. ವ್ಯವಸ್ಥೆ ಏನ್ ಕೊಟ್ಟಿದ್ದೀರಾ? ಲಕ್ಷಗಟ್ಲೆ ದುಡ್ಡು ಕೊಟ್ಟು ಕಾರ್ ತಗೊಂಡಿರ್ತಾರೆ, ರೋಡ್ ಟ್ಯಾಕ್ಸ್ ತಗೊಂತಾರೆ. ರೋಡ್ ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಓಡಿಸ್ಬಿಟ್ಟು ಮತ್ತೆ ಅದನ್ನ ಸರ್ವಿಸ್ ಸ್ಟೇಷನ್ ಕೊಡ್ಬೇಕು. ಈ ರೋಡಲ್ಲಿ 4 ಸತಿ ಓಡಾಡಿದ್ರೆ ಫಿಸಿಯೋಥೆರಪಿಗೆ ಹೋಗ್ಬೇಕು. ಅಷ್ಟು ಕೆಟ್ಟದಾಗಿದೆ ಈ ರೋಡು. ಹೌದು. ಬೆಳಗ್ಗೆ ಎದ್ದು ನಾವು ರೆಡಿ ಮಾಡಿ ಮಕ್ಕಳನ್ನ ಆಲ್ಮೋಸ್ಟ್ ಎಲ್ಲರೂ ಅರ್ಜೆಂಟ್ ಅಲ್ಲೇ ಇರ್ತೀವಿ. ಇಲ್ಲೇ ಹತ್ರ ಸ್ಕೂಲ್ ಇದ್ರೂ ನಾವು ಬೇಗ ಹೋಗ್ಬೇಕಾಗತ್ತೆ. ಈ ತರ ರೋಡ್ಸ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಿ ಹೋಗಿ ಮಕ್ಕಳು ಬಯಸ್ಕೋಬೇಕಾಗ್ತಿದೆ. ಇಲ್ಲಿ ನೋಡಿದ್ರಲ್ಲ ಅಪಾರ್ಟ್ಮೆಂಟ್ 2000 ಮನೆ ಇದೆ ಅಂದ್ರೆ ಎಷ್ಟು ಸ್ಕೂಲ್ ಬಸ್ಸಸ್ ಬರುತ್ತೆ ಹೇಳಿ. ಇಲ್ಲಿ ಯಾವ ತರ ಟ್ರಾಫಿಕ್ ಆಗ್ಬಿಟ್ಟು ಸಿಲ್ಕ್ ಬೋಟ್ ನೋಡಿದಿರಲ್ಲ, ಅದಕ್ಕಿಂತ ಕಡೆ ಟ್ರಾಫಿಕ್ ಈ ರೋಡಲ್ಲಿ ಆಗ್ತಾ ಇದೆ. ಯಾಕಂದ್ರೆ ರೋಡ್ಸ್ ಈ ತರ ಇರೋದ್ರಿಂದ ಒಂದ್ರಿಂದ ಒಂದು ಬೇರೆ ಬೇರೆ ಸ್ಕೂಲ್ ಬಸ್ ಬಂದು ನಿಂತ್ಕೊಳ್ಳುತ್ತೆ, ಮಕ್ಳಿಗೆ ಲೇಟ್ ಆಗತ್ತೆ, ಮಕ್ಕಳು ಬಯಸ್ಕೋಬೇಕು, ನಮಗೆ ಲೆಟರ್ ಬರೆದು ಕಳಿಸ್ತಾರೆ. ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರು, ಆಫೀಸ್ಗೆ ಹೋಗ್ತಿರೋರು ಸ್ಕೂಲ್ಗೆ ಹೋಗಿ ಅಟೆಂಡ್ ಮಾಡ್ಬೇಕಾಗ್ತಿದೆ. ಕಂಪ್ಲೇಂಟ್ಸ್ ಜಸ್ಟ್ ಈ ರೆಸಿಡೆನ್ಸ್ ಎಲ್ಲ ಸ್ಕೂಲ್ ಇಂದ ಬರ್ತಾ ಇದೆ ಮ್ಯಾಮ್. ಅಷ್ಟು ಲೇಟ್ ಆಗ್ತಿದೆ ಮಕ್ಕಳಿಗೆ. ಇಲ್ಲಿಂದ ಮೇನ್ ರೋಡ್ 1 3 kilometers ತನಕನು ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತೂ ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳನ್ನ ನಾವು ಹಿಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಬಸ್ಸಿಗೆ ನಾವು ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್. ಇಲ್ಲಿ ಅಷ್ಟು ಭಯ ಆಗಿದೆ. ಆಟೋದಲ್ಲಿ ಹೋಗೋಣ ಅಂದ್ರೆ ಆಟೋ ಅಲ್ಲಿಂದ ಈಗ ಬರೋದಕ್ಕೆ ಅವನು ಡಬಲ್ ಕೇಳ್ತಾ ಇದ್ದಾನೆ ಈ ರೋಡ್ ನೋಡ್ಬಿಟ್ಟು. ಆ ತರ ಆಗಿದೆ. ಆಮೇಲೆ IT-BT ಅಂತೀರಾ, ನಾವು ಕಷ್ಟಪಟ್ಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ತನಕ ಕೆಲಸ ಮಾಡೋದು, 30% ಇವರಿಗೆ IT ಟ್ಯಾಕ್ಸ್ ಕಟ್ಟೋದು. ಏನು ಎಲ್ಲೋಗ್ತಾ ಇದೆ ಮ್ಯಾಮ್ ದುಡ್ಡೆಲ್ಲ? ಅದು ಹೇಳಿ. ನಾವು ಕಷ್ಟಪಟ್ಟು ಇವ್ರಿಗೆ ದುಡ್ಡು ಕೊಟ್ಟರು ಒಂದು ಸೇಫ್ಟಿ ಕೊಡಲ್ಲ, ಒಂದು ಬೇಸಿಕ್ ಅಲ್ಲ ಮ್ಯಾಮ್ ರೋಡ್. ಆ ಬೇಸಿಕ್ ನೆಸೆಸಿಟಿ ಕೊಟ್ಟಿಲ್ಲ, ನಾವ್ ಏನಕ್ಕೆ ಇರ್ಬೇಕು ಇಲ್ಲಿ ಹೇಳಿ? ಎಲ್ಲೆಲ್ಲಿಂದ ಜನ ಬರ್ತಾ ಇದಾರೆ. ಓಕೆ, ಕನ್ನಡದವರು, ನಾವು ವಿಶಾಲ ಹೃದಯದವರು ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಇದೀವಿ, ಸರಿ, ಎಲ್ಲ ಓಕೆ, ಬೆಳೆಸ್ತಾ ಇದ್ದೀರಾ. ಬಟ್ ಬೇಸಿಕ್ ರೋಡ್ ಇಲ್ಲ ಅಂದ್ರೆ ನಮಗೆ ಸೇಫ್ಟಿನೇ ಇಲ್ಲ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿ ಸದ್ಯ ಗ್ರೇಟರ್ ಬೆಂಗಳೂರು ಆಗಿದೆ. ಆದ್ರೆ ಗ್ರೇಟರ್ ಬೆಂಗಳೂರಿನ ರಸ್ತೆ ಸ್ಥಿತಿ ಮಾತ್ರ ಹಾಗೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದ್ರೂ ಕೂಡ ರಸ್ತೆ ಗುಂಡಿಗಳು ಎಲ್ಲಂದ್ರಲ್ಲಿ ಬಾಯಿ ತೆರ್ಕೊಂಡಿರುತ್ತೆ, ಬಲಿಗಾಗಿ ಕಾಯ್ತಾ ಇರುತ್ತೆ. ವಾಹನ ಸವಾರರಂತೂ ದಿನನಿತ್ಯ ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂತದನ್ನ ನಾವು ಕೂಡ ವರದಿ ಮಾಡ್ತಾ ಇದೀವಿ. ಇದೀಗ ವಿಶೇಷವಾಗಿ ಸಿಎಂಗೆ ಹಾಗೆ ಪಿಎಂಗೆ ಪತ್ರವನ್ನ ಬರೆಯೋ ಮೂಲಕ ಇಬ್ರು ಕೂಡ ನಮ್ಮ ರಸ್ತೆ ಗುಂಡಿಗಳನ್ನ ಸರಿ ಮಾಡಿಕೊಡಿ ಅಂತ ಹೇಳಿ ಈ ಒಂದು ಭಾಗದ ಮಕ್ಕಳು ಮನವಿಯನ್ನ ಮಾಡಿದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾನೀಗ ಇರುವಂತದ್ದು ಬೆಂಗಳೂರಿನ ತಲಗಟ್ಟಪುರದ ಜುಡಿಷಿಯಲ್ ಲೇಔಟ್ ಸೆಕೆಂಡ್ ಫೇಸ್ ಈ ಭಾಗದಲ್ಲಿದ್ದೀನಿ. ನನ್ನ ಜೊತೆ ಇಲ್ಲಿರುವಂತಹ ಸ್ಥಳೀಯರಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ರಸ್ತೆಗುಂಡಿದ್ದು ಪ್ರತಿನಿತ್ಯ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮಕ್ಕಳು ಪತ್ರವನ್ನ ಬರೆದಿರುವಂತದ್ದು. ಎಷ್ಟು ಕೆಟ್ಟದಾಗಿದೆ ನಿಮ್ಮ ರಸ್ತೆ ಸ್ಥಿತಿ ಅಂತ?
ಮೇಡಮ್ ಆಕ್ಚುಲಿ ನಾವು 2 ಇಯರ್ಸ್ ಮುಂಚೆ ಇಲ್ಲಿ ಬರ್ಬೇಕಾದ್ರೆ ವೈಡ್ ರೋಡ್ ನೋಡೇ ತುಂಬಾ ಇಂಪ್ರೆಸ್ ಆಗಿ ಬಂದಿದ್ವಿ. ಅದ್ರ ನಂತರ ಹದಗೆಡ್ತಾ ಹೋಯ್ತು, ತುಂಬಾನೇ ಇವಾಗ ಹದಗೆಟ್ಟು ಹೋಗಿದೆ, ಎಲ್ಲಿ ನೋಡಿದ್ರು ಗುಂಡಿ ಕಾಣಿಸ್ತಾ ಇದೆ. ಸೊ ನಾವು ಇವತ್ತು ಸರಿಯಾಗತ್ತೆ ನಾಳೆ ಸರಿಯಾಗತ್ತೆ ಅಂತ, ಯಾಕಂದ್ರೆ ಈ ರೋಡ್ ಅಲ್ಲಿ ಫೇಮಸ್ ಸ್ಕೂಲ್ ಇದೆ, ದೀಕ್ಷಾ ಸ್ಕೂಲ್. ಆಲ್ಮೋಸ್ಟ್ 1000 ಇಂದ 2000 ಮಕ್ಕಳಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡ್ ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವ್ರೆ, ಮೊನ್ನೆ ಕೈ ಮುರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಇಷ್ಟೆಲ್ಲ ಅವರು ತುಂಬಾ ಕಷ್ಟಪಟ್ರು. ಏನಂದ್ರೆ ನಾವು ಹೇಳೋದು ಎಲ್ಲಾನು ಒಂಥರ ಅಸ್ತವ್ಯಸ್ತ ಅಂತಾರಲ್ಲ, ಯಾರು ಏನು ಕೇರ್ ಮಾಡ್ತಾ ಇಲ್ಲ. ಫಸ್ಟ್ ರೋಡ್ ಮಾಡ್ಬಿಡ್ತಾರೆ, ಆಮೇಲೆ ನೆನಪಾಗತ್ತೆ 5G ಲೈನ್ ಹಾಕ್ಬೇಕು ಅಂತ, ಅದ್ರ ನಂತರ ನೆನಪಾಗತ್ತೆ ವಾಟರ್ ಪೈಪ್ ಲೈನ್ ಹಾಕ್ಬೇಕು ಅಂತ. ಯಾಕೆ BBMP ಅವರು ಮತ್ತೆ ಈ ಟೆಂಡರ್ ಅವರು ಮತ್ತೆ ಮಿನಿಸ್ಟ್ರು ಎಲ್ಲರೂ ಸೇರಿ ಕೂತು ಮೀಟಿಂಗ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಯಾಕೆ ಮಾಡಲ್ಲ? ಇದೊಂದು ಕಾಮನ್ ಅಲ್ವಾ? ಬಾಯಲ್ಲಿ ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ಬಿಡ್ತೀವಿ. ಬೇಸಿಕ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಈಗ ಜನರಿಗೆ ಬೇಕಾಗಿರೋದೇನು? ನೀರು, ಕುಡಿಯೋ ನೀರು, ಶುದ್ಧವಾಗಿರೋ ನೀರು, ಒಂದು ಒಳ್ಳೆ ರಸ್ತೆ, ಆಯ್ತಾ, ಎಜುಕೇಶನ್, ಹಾಸ್ಪಿಟಲ್, ವಸತಿ, ಇರಕ್ ಮನೆ, ಇದಿಷ್ಟು ಬೇಸಿಕ್ ನೀಡ್ಸ್. ಫಸ್ಟ್ ರೋಡ್ ಬಗ್ಗೆ ಗಮನ ಕೊಡ್ಲಿ, ಆಮೇಲೆ ನೀರ್ ಬಗ್ಗೆ ಗಮನ ಕೊಡ್ಲಿ. ಇದೆರಡಾದ್ರೆ ಮಿಕ್ಕಿರೋದೆಲ್ಲ ಹೇಗೋ ಮ್ಯಾನೇಜ್ ಹಾಕೊಂಡು ಹೋಗ್ತಾ ಇರುತ್ತೆ. ಸೊ ನಾವು ಈ ರೋಡ್ ಅಂತೂ ನಿಜವಾಗ್ಲೂ ತುಂಬಾ ಅನ್ಸ್ಯಾಟಿಸ್ಫೈಡ್ ಇದೀವಿ. ಎಷ್ಟು ಟ್ಯಾಕ್ಸ್ ಕಟ್ತೀವಿ, ಈ ಸೈಡ್ ಟ್ಯಾಕ್ಸ್ ಕಟ್ಬೇಕು, GST ಕಟ್ಬೇಕು. ವ್ಯವಸ್ಥೆ ಏನ್ ಕೊಟ್ಟಿದ್ದೀರಾ? ಲಕ್ಷಗಟ್ಲೆ ದುಡ್ಡು ಕೊಟ್ಟು ಕಾರ್ ತಗೊಂಡಿರ್ತಾರೆ, ರೋಡ್ ಟ್ಯಾಕ್ಸ್ ತಗೊಂತಾರೆ. ರೋಡ್ ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಓಡಿಸ್ಬಿಟ್ಟು ಮತ್ತೆ ಅದನ್ನ ಸರ್ವಿಸ್ ಸ್ಟೇಷನ್ ಕೊಡ್ಬೇಕು. ಈ ರೋಡಲ್ಲಿ 4 ಸತಿ ಓಡಾಡಿದ್ರೆ ಫಿಸಿಯೋಥೆರಪಿಗೆ ಹೋಗ್ಬೇಕು. ಅಷ್ಟು ಕೆಟ್ಟದಾಗಿದೆ ಈ ರೋಡು. ಹೌದು. ಬೆಳಗ್ಗೆ ಎದ್ದು ನಾವು ರೆಡಿ ಮಾಡಿ ಮಕ್ಕಳನ್ನ ಆಲ್ಮೋಸ್ಟ್ ಎಲ್ಲರೂ ಅರ್ಜೆಂಟ್ ಅಲ್ಲೇ ಇರ್ತೀವಿ. ಇಲ್ಲೇ ಹತ್ರ ಸ್ಕೂಲ್ ಇದ್ರೂ ನಾವು ಬೇಗ ಹೋಗ್ಬೇಕಾಗತ್ತೆ. ಈ ತರ ರೋಡ್ಸ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಿ ಹೋಗಿ ಮಕ್ಕಳು ಬಯಸ್ಕೋಬೇಕಾಗ್ತಿದೆ. ಇಲ್ಲಿ ನೋಡಿದ್ರಲ್ಲ ಅಪಾರ್ಟ್ಮೆಂಟ್ 2000 ಮನೆ ಇದೆ ಅಂದ್ರೆ ಎಷ್ಟು ಸ್ಕೂಲ್ ಬಸ್ಸಸ್ ಬರುತ್ತೆ ಹೇಳಿ. ಇಲ್ಲಿ ಯಾವ ತರ ಟ್ರಾಫಿಕ್ ಆಗ್ಬಿಟ್ಟು, ಸಿಲ್ಕ್ ಬೋಟ್ ನೋಡಿದಿರಲ್ಲ, ಅದಕ್ಕಿಂತ ಕಡೆ ಟ್ರಾಫಿಕ್ ಈ ರೋಡಲ್ಲಿ ಆಗ್ತಾ ಇದೆ. ಯಾಕಂದ್ರೆ ರೋಡ್ಸ್ ಈ ತರ ಇರೋದ್ರಿಂದ ಒಂದ್ರಿಂದ ಒಂದು ಬೇರೆ ಬೇರೆ ಸ್ಕೂಲ್ ಬಸ್ ಬಂದು ನಿಂತ್ಕೊಳ್ಳುತ್ತೆ, ಮಕ್ಳಿಗೆ ಲೇಟ್ ಆಗತ್ತೆ, ಮಕ್ಕಳು ಬಯಸ್ಕೋಬೇಕು, ನಮಗೆ ಲೆಟರ್ ಬರೆದು ಕಳಿಸ್ತಾರೆ. ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರು, ಆಫೀಸ್ಗೆ ಹೋಗ್ತಿರೋರು ಸ್ಕೂಲ್ಗೆ ಹೋಗಿ ಅಟೆಂಡ್ ಮಾಡ್ಬೇಕಾಗ್ತಿದೆ. ಕಂಪ್ಲೇಂಟ್ಸ್ ಜಸ್ಟ್ ಈ ರೆಸಿಡೆನ್ಸ್ ಎಲ್ಲ ಸ್ಕೂಲ್ ಇಂದ ಬರ್ತಾ ಇದೆ ಮ್ಯಾಮ್. ಅಷ್ಟು ಲೇಟ್ ಆಗ್ತಿದೆ ಮಕ್ಕಳಿಗೆ. ಇಲ್ಲಿಂದ ಮೇನ್ ರೋಡ್ ಒಂದು 3 ಕಿಲೋಮೀಟರ್ಸ್ ತನಕನು ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತೂ ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳು ನಾವು ಹಿಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಬಸ್ಸಿಗೆ ನಾವು ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್. ಇಲ್ಲಿ ಅಷ್ಟು ಭಯ ಆಗಿದೆ. ಆಟೋದಲ್ಲಿ ಹೋಗೋಣ ಅಂದ್ರೆ ಆಟೋ ಅಲ್ಲಿಂದ ಇದು ಬರೋದಕ್ಕೆ ಅವನು ಡಬಲ್ ಕೇಳ್ತಾ ಇದ್ದಾನೆ ಈ ರೋಡ್ ನೋಡ್ಬಿಟ್ಟು. ಆ ತರ ಆಗಿದೆ. ಆಮೇಲೆ IT BT ಅಂತೀರಾ, ನಾವು ಕಷ್ಟಪಟ್ಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ತನಕ ಕೆಲಸ ಮಾಡೋದು, 30% ಇವರಿಗೆ IT ಟ್ಯಾಕ್ಸ್ ಕಟ್ಟೋದು. ಎಲ್ಲೋಗ್ತಾ ಇದೆ ಮ್ಯಾಮ್ ದುಡ್ಡೆಲ್ಲ? ಅದು ಹೇಳಿ. ನಾವು ಕಷ್ಟಪಟ್ಟು ಇವ್ರಿಗೆ ದುಡ್ಡು ಕೊಟ್ಟರು, ಒಂದು ಸೇಫ್ಟಿ ಕೊಡಲ್ಲ, ಒಂದು ಬೇಸಿಕ್ ಅಲ್ಲ ಮ್ಯಾಮ್ ರೋಡ್. ಆ ಬೇಸಿಕ್ ನೆಸೆಸಿಟಿ ಕೊಟ್ಟಿಲ್ಲ, ನಾವ್ ಏನಕ್ಕೆ ಇರ್ಬೇಕು ಇಲ್ಲಿ ಹೇಳಿ? ಎಲ್ಲೆಲ್ಲಿಂದ ಜನ ಬರ್ತಾ ಇದಾರೆ. ಓಕೆ, ಕನ್ನಡದವರು ನಾವು ವಿಶಾಲ ಹೃದಯದ ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಇದೀವಿ, ಸರಿ, ಎಲ್ಲ ಓಕೆ, ಬೆಳೆಸ್ತಾ ಇದ್ದೀರಾ. ಬಟ್ ಬೇಸಿಕ್ ರೋಡ್ ಇಲ್ಲ ಅಂದ್ರೆ ನಮಗೆ ಸೇಫ್ಟಿನೇ ಇಲ್ಲ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.